ನಾನು ದುಬೈಯಿಂದ ಬರ್ತಾ ಇದ್ದೆ, ಯಾರೊಬ್ಬ ಸಿಕ್ದ ಫ್ಲೈಟಲ್ಲಿ, ಭಾಳ ಬೇಜಾರಾಗಿ ಕೂತಿದ್ದ. ಏನಪ್ಪ ಅಂದೆ. ಅಯ್ಯೋ ಅಲ್ಲ ಸರ್ ಹೇಳಿ ಏನಾಯಿತು. ಏನಿಲ್ಲ ರೀ, ದುಬೈಯಲ್ಲಿ ಬಿಸ್ನೆಸ್ ಮಾಡ್ತಿದ್ದೆ, ಲಾಸ್ ಆಗೋಯ್ತು. ದುಬೈಯಲ್ಲಿ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಯ್ತಾ? ಏನು ಬಿಸ್ನೆಸ್ ಮಾಡಿದ್ರಿ ಸರ್? ಕೂಲ್ ಡ್ರಿಂಕ್ಸ್ ಕಂಪ್ನಿ ಇಟ್ಟಿದೆ. ಕೂಲ್ ಡ್ರಿಂಕ್ಸ್ ಕಂಪ್ನಿ ದುಬೈಯಲ್ಲಿ. ಓಹೋ, ಹೆಂಗೆ ಲಾಸ್ ಆಯಿತು? ನೀವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಯ್ತು. ಮಾಡಿದೆ ಅಂದರು. ಏನು ಅಡ್ವರ್ಟೈಸ್ಮೆಂಟ್? ಬೋರ್ಡ್ ಹಾಕಿದೆ. ಹೆಂಗೆ? ದೊಡ್ಡ ದೊಡ್ಡ ಬೋರ್ಡು 3 ಕಟೌಟ್ ಹಾಕಿದೆ. ಒಬ್ಬ ಬೇಜಾರಾಗಿ ಕೂತಿರೋದು, ನೆಕ್ಸ್ಟು ನಮ್ಮ ಕೂಲ್ ಡ್ರಿಂಕ್ಸ್ ಕುಡಿಯೋದು, ಅದ್ರ ನೆಕ್ಸ್ಟು ಹ್ಯಾಪಿ ಆಗಿರೋದು. ಚೆನ್ನಾಗಿದೆ ರೀ, ಬೇಜಾರಾಗಿದ್ದ, ನಿಮ್ಮ ಕೂಲ್ ಡ್ರಿಂಕ್ಸ್ ಕುಡ್ದ ಫುಲ್ ಹ್ಯಾಪಿ ಆಗ್ಬಿಟ್ಟು. ಚೆನ್ನಾಗಿದೆ, ಯಾಕೆ ಓಡಲಿಲ್ಲ? ಇಲ್ಲ ಸರ್, ಅವ್ರು ಈ ಕಡೆಯಿಂದ ಓದೋದಲ್ವಾ, ಚೆನ್ನಾಗಿದ್ದ ಕುಡ್ದ ಹಾಳಾಗೋಗ್ಬಿಟ್ಟ. ಅದಕ್ಕೆ ಮನುಷ್ಯ ಯಾವ ಕಡೆಯಿಂದ ಓದ್ತಾನೆ, ಯಾವ ಕಡೆಯಿಂದ ಹೇಳ್ತಾನೆ ಅಂತ ತಿಳ್ಕೋಬೇಕು. ಅದಕ್ಕೆ ಹೇಳೋದು, ಬದುಕಿನಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಹಾಸ್ಯ ಸಿಗುತ್ತೆ. ಕನ್ನಡದ ಭಾಷೆ ಚಂದ, ಕನ್ನಡನೂ ಚೆನ್ನಾಗಿದೆ. ಆದರೆ ತಮಿಳು ಹೆಂಗಿದೆ? ತಮಿಳು ಚೆನ್ನಾಗಿದೆ. ಅದನ್ನು ನಮಗೆ ಅರ್ಥ ಆಗದೆ ಹೋದರೆ ತಮಿಳು ಹೆಂಗೆ ಕೇಳಿಸುತ್ತೆ ನೋಡಿ. ಅರ್ಥ ಆಗದೆ ಹೋದರೆ ತಮಿಳು ಹೆಂಗೆ ಕೇಳಿಸುತ್ತೆ? ನಾವು ಸಿನಿಮಾ ಮಾಡೋದೇ ತಮಿಳ್ನಾಡಿಂದ ಕೇಳ್ತೀವಿ, ಕೋಪ ಏನಿಲ್ಲ, ಸಂತೋಷದಲ್ಲಿ ಹೇಳ್ತೀವಿ. ನಮ್ಗೆ ಅರ್ಥ ಆಗದೆ ಹೋದರೆ ತಮಿಳು ಹೆಂಗೆ ಕೇಳಿಸುತ್ತೆ ಅಂದರೆ, ಅವಳதான் போய்ட்டு வந்தால் அவன் பிடிக்கலாம் அடித்தான், அவன் அடிக்கலாம் பிடிச்சி ಅಡ್ಡಿ ಇನ್ನು ಬಿಡ್ರದು ಒಂದು ಮ್ಯೂಸಿಕ್ ಇರ್ತದೆ ರೀ. ತೆಲುಗು ಭಾಳ ಚೆನ್ನಾಗಿದೆ ಭಾಷೆ. ಅರ್ಥ ಆಗದೆ ಹೋದರೆ ತೆಲುಗು ಹೆಂಗೆ ಕೇಳಿಸುತ್ತೆ ನೋಡಿ. వాళ్ళు వచ్చాక ఎంత తీసుకొని పోయి లేవని చెప్పేసి కొట్టేసి మేము సంగల్ತೀನಿ ಯಾಕೆ ఏం చేసేదే. ಮಲಯಾಳ ಭಾಷೆನೂ ಚೆನ್ನಾಗಿದೆ. ಅರ್ಥ ಆಗದೆ ಹೋದರೆ ಈ ಮಲಯಾಳ ಭಾಷೆ ಹೆಂಗೆ ಕೇಳಿಸೋದು? ಕಂಪ್ಲೀಟ್ ಅಡ್ಚೊಂಡು ಹೋಗಿ ಬಿನ್ನೆ ಕಂಟ್ರೋಲ್ ಇಲ್ಲ, ಬಿನ್ನೆ ಆಬಡ್ನ ಅಡ್ಚೊಂಡು ಹೋಗೋದು ಕಂಪ್ಲೀಟಾಗಿ ಹೋಗಿ ಹಂಗೆ ದುಬೈಗೆ ಹೋಗ್ಬಿಟ್ಟಿರ್ತದೆ. ದುಬೈ ಭಾಷೆ ಕಲೀರಿ, ಭಾಳ ಒಳ್ಳೆಯದು. ಎದೆನಲ್ಲಿ ಕಪಾನೆ ಕಟ್ಕೊಳ್ಳಲ್ಲ, ನಿಮಗೆ ಕ್ಲೀನ್ ಆಗ್ಬಿಡ್ತದೆ. ಉರಾಖ್ ದಿನ್ನ ಅಲ್ಲಿ ಬೆಲೆಖೆ ದಿನ್ನ ಅಲ್ಲಿ ಹರಾಖ್ ದಿನ್ನ ಲೈಲ್ವಲಿ ಲೆಬಿದಿನ ಲ್ಯಾಖ್ ರಾಖ್ ದ್ರಾಖ್ ಗಂಟಲ್ ಕ್ಲೀನ್. ಮೊನ್ನೆ ನಾನು ಕುವೇತ್ಗೆ ಹೋಗಿದ್ದೆ ರೀ, ರೀಸೆಂಟ್ಲಿ ನಡೆದಿದ್ದು. ಕುವೇತ್ಗೆ ಹೋಗಿ ಬ್ಯಾಗ್ ತೊಗೊಂಡೋಗಿ ಇಟ್ಟೆ. ಮುಂಚೆ ಎಲ್ಲ ಇಂಗ್ಲೀಷ್ನವ್ರು ಇರ್ತಿದ್ರು ಏರ್ಪೋರ್ಟಲ್ಲಿ, ನಮ್ಮನ್ನು ಮಾತಾಡಿಸ್ತಾರೆ ಹಿಂಗೆ. ಓಕೆ, ಕ್ಯಾನ್ ಯು ಓಪನ್ ಎ ಬ್ಯಾಗ್? ಫೈನ್, ಥ್ಯಾಂಕ್ ಯು, ದಟ್ಸ್ ಫಿನಿಶ್ಡ್. ಓಕೆ, ಜೆಂಟಲ್ಮೆನ್ ಹ್ಯಾವ್ ನೈಸ್ ಡೇ. ಹಿಂಗೆ ಮಾತಾಡೋರು. ಇವಾಗ ಹೋದ್ರೆ ಇಲ್ಲ ಎಲ್ಲ ದುಬೈನವ್ರಿಗೆ ಕೊಟ್ಟವ್ರು ಜಾಗ, ಅವ್ರಿಗೆ ಕೆಲಸ ಕೊಟ್ಟವ್ರು. ಅವರೆಲ್ಲ ಸ್ಥಳೀಯರಿಗೆ ಕೆಲಸ. ಇಲ್ಲಿಂದ ಇಲ್ಲಿವರೆಗೂ ಬಿಳಿ ಬಟ್ಟೆ, ತಲೆ ಮೇಲೆ ಒಂದು ಬಿಳಿ ಬಟ್ಟೆ, ಮೇಲೊಂದು ಕುಕ್ಕರ್ ರಬ್ಬರು. ನನಗೆ ದೂರದಿಂದ ಉಪ್ಪಿನಕಾಯಿ ಜಾಡಿ ಕಂಡಂಗೆ ಕಾಣ್ತಾಯಿತ್ತು. ಆಮೇಲೆ ಬಂದಮೇಲೆ ಆ್ಯಕ್ಷನ್ ಗಿಕ್ಷನ್ ಇಲ್ಲ. ಅವ್ರು ಎಲ್ಲರೂ ಇಂಗ್ಲೀಷ್ ಏನು ಮಾತಾಡಲ್ಲ, ಅವ್ರಿಗೆ ಇಷ್ಟ ಇದ್ರೆ ಮಾತಾಡ್ತಾರೆ, ಇಲ್ದ್ರೆ ಇಲ್ಲ. ಆಮೇಲೆ ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಆಮೇಲೆ ಆ್ಯಕ್ಷನ್ನೇ ಇಲ್ಲ, ಕೈ ಹಿಂದೆ ಕಟ್ಬಿಟ್ಟವ್ರೆ. ನಾವು ಸೂಟ್ ಕೇಸ್ ತೊಗೊಂಡೋಗಿಟ್ರೆ ಆ್ಯಕ್ಷನ್ ಇಲ್ಲ, ಭಾಷೆ ಅರ್ಥ ಆಗಲ್ಲ. ಕೈ ಹಿಂದೆ ಕಟ್ಬಿಟ್ಟು ಉಲ್ಹನ ಬಿಲಹೀನ್ ರಹದೀನ್ ಎನ್ಬಿರಿಹೀನ್ ಉರನ್ನ ಎಲ್ಬಿಲೇನ್ ರಹದೀನ್ ವತನ್ನ ಹುಮ್ಮತ್ನ ಹತೀಶೂನ್ ಲೋಹಕ್. ಏನು ಬಾಯ್ ಬಡ್ಕೊಳ್ಳ ಅವನ ಹತ್ರ. ನಾನು ಐ ಆಮ್ ಎನ್ ಆರ್ಟಿಸ್ಟ್ ಫ್ರಮ್ ಇಂಡಿಯಾ, ದಿಸ್ ಆರ್ ಮೈ ಸಿಡೀಸ್. ಉನ್ನಾನ ಬಿಲಹೀನ ಉರೆ ಇನ್ನನ್ನ ನಾನು ಶುರು ಹಚ್ಕೊಂಡೆ. ನಂದು ಲೆಹದಿನ್ನ ಲೈಲ್ದಿನ್ನ ನೀ ತಗೊಂಡೋಗು, ಉರಾಕ್ದಿನ್ನ ಲೈಲ್ದಿನ್ನ ಬೇಕಾದ್ರೆ ಒಳಗೆ ಇಟ್ಕೊ, ಲೆಹದಿನ್ನ ಲೈಲ್ದಿನ್ನ ನಾನು ಆಚೆಗೆ ಬಿಟ್ಬಿಡು ಅಂತೆ. ಅವ್ನಿಗೆ ಏನು ಅರ್ಥ ಆಯ್ತು? ಊರಾಕ ಅಲ್ಲಿ ಬೆಲೆ ಹಚ್ಚಿ ಬನ್ನಿ ಹಿನ್ನೆಲ್ಲ. ಅಷ್ಟೇ ರೀ ವ್ಯವಹಾರ ಇರೋದು. ನಮ್ಮ ಸಿನಿಮಾ ಹೆಂಗಿದೆ ರೀ ನಿಜವಾಗ್ಲು. ಸಿನಿಮಾ ಹೆಸರೇ ಭಾಳ ಚೆನ್ನಾಗಿದೆ. ಮುಂಚೆ ಸಿನಿಮಾ ಹೆಸರು ಹೆಂಗಿತ್ತು ಅಂದರೆ, ಸಿನಿಮಾ ಹೆಸರನ್ನ ಮಕ್ಕಳಿಗಿಡೋರು. ಬಂಗಾರದ ಮನುಷ್ಯ ರಿಲೀಸ್ ಆದಾಗ ಎಷ್ಟೋ ಜನ ಮಗನ ಹೆಸರು ಬಂಗಾರ ಅಂತಿಟ್ರು, ರಾಜೀವಪ್ಪ ಅಂತಿಟ್ರು. ಚಂದವಳ್ಳಿಯ ತೋಟ ಸಿನಿಮಾ ರಿಲೀಸ್ ಆದಾಗ ಮನೆ ಹೆಸರು ಚಂದವಳ್ಳಿಯ ತೋಟ ಅಂತಿಟ್ರು. ಚಂದವಳ್ಳಿಯ ತೋಟ ಮನೆ ಹೆಸರು. ಅನೇಕ ಜನ ಎಸ್ಟೇಟ್ಗೆ ಚಂದವಳ್ಳಿಯ ತೋಟ ಅಂತಿಟ್ರು. ಸಿನಿಮಾ ಹೆಸರು ಮನೆಗಿಟ್ರು. ಸಿನಿಮಾ ಹೆಸರು ಮನೆಗೆ. ನಾಗರ ಹಾವು ರಿಲೀಸ್ ಆದಾಗ ಮಗನ ಹೆಸರು ನಾಗ ಅಂತಿಟ್ರು, ರಾಮಾಚಾರಿ ಅಂತಿಟ್ರು. ಚಂದವಳ್ಳಿಯ ತೋಟ ಯಾಕೆ? ರವಿಚಂದ್ರನ್, ಮಗನಿಗೆ ರವಿಚಂದ್ರನ್ ಅಂತಿಟ್ರು. ಸಿನಿಮಾ ಹೆಸರು ಮಕ್ಕಳಿಗಿಟ್ರು. ಇವಾಗ ಇಡೋಕ್ಕಾಗಲ್ಲ. ಇವಾಗ ಸಿನಿಮಾ ಹೆಸರು ಮಕ್ಕಳಿಗಿಡ್ಲಿ ನೋಡೋಣ. ಇವಾಗಿನ ಸಿನಿಮಾ ಹೆಸರು ಹೆಂಗಿರುತ್ತೆ? ದೊಡ್ಡ ಮಗ ಮೆಂಟಲ್ ಮಂಜ, ಎರಡನೇ ಮಗ ಡೆಡ್ಲಿ ಸೋಮ, ಮೂರನೇವನ್ ಕೇರ್ ಆಫ್ ಫುಟ್ಪಾತ್, ನಾಲ್ಕನೇವನ್ ಪೊರ್ಕಿ, ಮನೆ ಹೆಸರು ಗುನ್ನ. ಇಟ್ಕೋ ಸಿನಿಮಾ ಹೆಸರು ಹೆಂಗೆ ಬಂದಿದ್ದೀರಿ. ಇನ್ನು ಹಾಡು ಹೆಂಗಿದೆ ರೀ ಹಾಡು ನಿಜವಾಗ್ಲು. ಮುಂಚೆ ನಾವು ಹಾಡುಗಳು ಹೆಂಗೆ ಆಡ್ತಿದ್ವಿ? ತಂದೆಯು ನೀನೇ ತಾಯಿಯು ನೀನೇ. ತಂದೆ ತಾಯಿ ಎರಡೂ ದೇವರು. ತಂದೆಯೇ ದೇವರು ತಾಯಿಯೇ ದೇವರು ಅಂತ ಹಾಡು ಬರೆದಿದ್ರು. ತಂದೆನ ಎಲ್ಲಿ ಸ್ಥಾನದಲ್ಲಿ, ಗುರುನ ತಂದೆ ಅನ್ನೋರು. ಎಲ್ಲ ಕಡೆ ತಂದೆ ತಾಯಿಗಳನ್ನು, ತಂದೆ ತಾಯಿ ಇಲ್ಲದೆ ನನಗೆ ಬಾಳಿಲ್ಲ ಮುಂದೆ ಅನ್ನೋರು. ತಂದೆ ತಾಯಿನ ಏನು ಗೌರವದಿಂದ ಕಾಣೋರು. ಇವಾಗ ಅಮ್ಮ ಲೂಸಾ, ಅಪ್ಪ ಲೂಸಾ, ನಾನು ಲೂಸಾ, ನೀನು ಲೂಸಾ. ಯಾರೆದ್ರಲ್ಲಿ ಲೂಸೋ ದೇವ್ರಿಗೆ ಗೊತ್ತು. ಆಮೇಲೆ ಹೆಣ್ಮಕ್ಳಿಗೆ ಏನು ಮರ್ಯಾದ್ರಿ? ನೀ ನಡೆವ ಹಾದಿಯಲ್ಲಿ ನೆಗೆ ಹೂವು ಬಾಡದಿ. ಏನು ಮರ್ಯಾದೆ ಇತ್ತು ಹೆಣ್ಮಕ್ಳಿಗೆ. ಇವಾಗ ನೋಡ್ಬೇಕು ನೀವು. ಬೀದಿಗಿಳಿ ರಾಧಿಕಾ, ಚಿಂದಿ ಮಾಡು ಚಂದ್ರಿಕಾ, ಬೀದಿಗಿಳಿ ರಾಧಿಕಾ. ಅವ್ರ ಜೀನ್ಸ್ ಪ್ಯಾಂಟ್ ಎಲ್ಲ ಚಿಂದಿ ಮಾಡ್ಕೊಂಡು ಓಡಾಡ್ತಾವ್ರ. ಪಾಪ ಒಬ್ರು ಅರ್ಕಲ್ ಪ್ಯಾಂಟ್ ಹಾಕತ್ತವ್ರೆ. ಅದು ಯಾಕೋ ಏನೇನು ಬಂದತ್ರಿ ನಮ್ಮ ಸಿನಿಮಾಯಿಂದ. ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಹಾಡೋರು ಏನು ಹಾಡೋರು, ಏನು ಚೆನ್ನಾಗಿ ಹಾಡೋರು. ಹೃದಯದಲ್ಲಿ ಇದೇನಿದು ನದಿ ಬಂದುವೋ, ಹೃದಯ ನದಿ ಎಲ್ಲ ತೋರಿಸೋರು. ಇವಾಗ ಅದೆಲ್ಲ ಚೇಂಜ್ ಆಗ್ಬಿಟ್ಟು ರೀಮಿಕ್ಸ್ ಸಾಂಗ್ ಮಾಡ್ಬಿಟ್ರು. ಅದನ್ನು ಟುಕಾಕ್ ಜಿಂಗ್ ಜಿಂಚ ಹೃದಯದಲ್ಲಿ, 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 ಹೃದಯದಲ್ಲಿ,
ಹೃದಯದಲ್ಲಿ ಇದೇನಿದು ಹೃದಯದಲ್ಲಿ ಹೃದಯ ಇಲ್ಲಿಗೆ ಯಾವಾಗ ಹೋಯ್ತು? ತೋರ್ಸೋದೊಂದು ಹೇಳೋದೊಂದು ಆಗ್ಬಿಟ್ಟಿದೆ. ಮೊನ್ನೆ ಅವನು ಡ್ಯಾನ್ಸ್ ಮಾಡ್ತಾನೆ, ಇದನ್ನು ತೋರಿಸ್ಬಿಟ್ಟು ಆಕಾಶ ಆಕಾಶ, ಇದು ಆಕಾಶ ಅಂತೆ, ಭೂಮಿ ಭೂಮಿ. ನಾವು ಕಿವಿಗೆ ದಾಸವಾಳ ಹಾಕೊಂಡು ಇದು ಪರವಾಗಿಲ್ಲ. ಸೀರಿಯಲ್ ನೋಡಿ ಹೆಣ್ಮಕ್ಳು ಮಾತಾಡ್ತಿರ್ತಾರೆ, ಅದನ್ನು ಚಿಕ್ಕ ಮಕ್ಕಳು ಕೇಳಿಸ್ಕೊತಾರೆ. ಪಾಪ 2 ಹೆಣ್ಮಕ್ಳು ಮಾತಾಡ್ತಾರೆ ನಿನ್ನೆ ಸೀರಿಯಲ್ ಬಗ್ಗೆ. ನೀನು ಏನಾಯ್ತು ಗೊತ್ತಾ, ಅವಳು ಬಂದಿದ್ಲಲ್ಲ, ಅವಳು ಗಂಡ ಹೆಂಡತಿ ಇಬ್ಬರು ಬಂದ್ರಲ್ಲ, ಅವರಿಬ್ಬರು ಗಂಡ ಹೆಂಡತಿ ಅಲ್ಲ. ಆಮೇಲೆ 2 ಮಕ್ಕಳಿದ್ರಲ್ಲ, ಅದು ಇವಳ ಮಗಳು ಅಲ್ಲ, ಇವಳ ಮಗು ಬೇರೆ ಆಮೇಲೆ ಬರುತ್ತೆ. ಆಮೇಲೆ ಆ ಮಕ್ಕಳು ಇಲ್ಲಿ ಬರ್ತಾರೆ. ಆಮೇಲೆ ಈ ಗಂಡ ಇದನ್ನೆಲ್ಲ ಇವನಿಗೆ ಬೇರೆ ಹೆಂಡತಿ ಇದೆ. ಆಮೇಲೆ ಇವಳಿಗೆ ಬೇರೆ ಗಂಡ ಇದ್ದಾನೆ. ಇವರೆಲ್ಲ ಆಮೇಲೆ ಅಲ್ಲೋದ್ಮೇಲೆ ಅವಳು ಇಲ್ಲಿ ಬಂದು ಮಕ್ಳಿಗೆ ಕನ್ಫ್ಯೂಸ್. ಅಮ್ಮ ಸಾಯಂಕಾಲನ ಇದೇ ಮನೆಗೆ ಬರಬೇಕಾ ಬೇರೆ ಮನೆಗೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಇನ್ನು ಅಡುಗೆ ಕಾರ್ಯಕ್ರಮ ನೋಡ್ಬೇಕ್ರಿ, ಅದರಲ್ಲೂ ಗೆಸ್ಟ್ ಬರ್ತಾರೆ ನೋಡ್ಬೇಕು ನೀವು ಫೆಸ್ಟಿವಲ್ಗೆ. ಅವ್ರು ಇಲ್ಲೆಲ್ಲ ಲಿಫ್ಟಿಕ್ಕು ಫುಲ್ಲು, ಇಲ್ಲೆಲ್ಲ ವಾಲೆ ಹಿಂಗಿರ್ತಾರೆ ಅವರು, ಬಾಯಿನೇ ಮುಚ್ಚಲ್ಲ, ಹಿಂಗೆ ಇರ್ತಾರೆ ಅವರು. ಯಾಕೆ ಅಂದರೆ ಫುಲ್ ಲಿಫ್ಟಿಗೆ ಹೋಗ್ಬಿಡ್ತದೆ ಅಂತ. ಅವ್ರನ್ನ ಇವರು ಗೆಸ್ಟು, ನಮಸ್ಕಾರ ಇವತ್ತು ನೀವು ಅಡುಗೆ ಮಾಡೋಕ್ಕೆ ಬಂದ್ರ, ಇನ್ನೇನು ಎಲ್ಲ ವರ್ಷಕ್ಕೆ ಬಂದು ಅವರು ಭಾಳ ಸಂತೋಷ. ನಮಗೆಲ್ಲ ಹೊಸದಾಗಿ ಏನು ಹೇಳ್ಕೊಡ್ತೀರಾ? ಅವರು ಆ್ಯಕ್ಚುಲಿ ಎಲ್ರಿಗೂ ಹೊಸದಾಗಿ ನಾನಿವತ್ತು ಏನು ಸೈಂಟಿಸ್ಟು ಕಂಡುಹಿಡಿತಾವ್ರೆ, ಎಲ್ರಿಗೂ ಹೊಸದಾಗಿ ನಾನಿವತ್ತು ತಿಳಿಸಾರು ಮಾಡೋದು ಹೇಳ್ಕೊಡ್ತೀನಿ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ತಿಳಿಸಾರು ಮಾಡ್ಬೇಕಾದ್ರೆ ಏನು ಮಾಡಬೇಕು? ಆ್ಯಕ್ಚುಲಿ ತಿಳಿಸಾರು ಮಾಡ್ಬೇಕಾದ್ರೆ ಸೀಕ್ರೆಟ್ ಏನು ಗೊತ್ತಾ? ಮೊದಲು ಒಲೆಗೆ ಬೆಂಕಿ ಹಚ್ಚಬೇಕು. ನಮಗೆ ಗೊತ್ತೇ ಇರಲಿಲ್ಲ. ನೀವು ಒಲೆಗೆ ಬೆಂಕಿ ಹಚ್ಚಿ ಅಭ್ಯಾಸ ಇದೆಯಾ? ನಾನು 5-6 ಮನೆ ಹಚ್ಬಿಟ್ಟೆ ಬರ್ತಾಯಿಲ್ಲ. ನನಗೂ ಹೇಳ್ಕೊಡಿ, 1-2 ಮನೆ ಹಚ್ಚಬೇಕು ಅಂತಿದ್ದೀನಿ. ಒಲೆ ಹಚ್ಚಿದ ಮೇಲೆ ಬಾಣಲಿನ ಒಲೆ ಮೇಲೆ ಇಡಬೇಕು. ನಾವೇನು ತಲೆ ಮೇಲೆ ಇಡ್ತಿದ್ವಿ. ಆಮೇಲೆ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಬಾಣಲಿಗೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬೇಕಾ? ಸಾಯಂಕಾಲ ನಿಮ್ಮ ಯಜಮಾನ್ರು ಹಾಕ್ತಾರಲ್ಲ ಆ ಎಣ್ಣೆ ಅಲ್ಲ, ಕಡಲೆಕಾಯಿ ಎಣ್ಣೆನೇ ಹಾಕಬೇಕು. ಆಮೇಲೆ ಸೌಟಲ್ಲಿ ಉರಿಬೇಕು, ಬೇಡ ಬೆಳ್ಳಕ್ಕಂಡು ಉರಿ, ನಮಗೇನಂತೆ. ಏನು ಟೆನ್ಷನ್ ರೀ. ಇದು ನಮ್ಮ ಅಡುಗೆ ಕಾರ್ಯಕ್ರಮ. ಇನ್ನು ಸಾಯಂಕಾಲ ನೋಡ್ಬೇಕ್ರಿ, ಏನೂ ಇಲ್ಲ, ಸಣ್ಣ ವಿಷಯಕ್ಕೆ ನಮ್ಮನ್ನು ಎದುರಿಸ್ತಾರೆ ರೀ. ಈಗಾಗಿದ್ದು ಹೇಗೆ, ಇದು ಬಂದಿದ್ದು ಹೇಗೆ, ಅದು ಹಂಗೆ ಬಂತು ಹೋಯ್ತದೆ ಬಿಡು, ಅದ್ಯಾಕೆ ಟೆನ್ಷನ್ ಮಾಡ್ಕೊತೀಯ? ಇದು ಎಲ್ಲಿ ಸಿಕ್ತು, ಈ ಮನೆ ಮುಂದೆ ಏನು ನಡೀತಾ ಇದೆ ನೋಡಿ, ಬ್ರೇಕಿನ ಮನೆ ಮುಂದೆ ರಂಗೋಲಿ ಹಾಕ್ತಾರೆ. ಓಲಿ ಸುಮ್ಮನಿರಪ್ಪ, ಟೆನ್ಷನ್ ಏನು ಕೊಡ್ತಾರೆ ಅಂದರೆ, ಇನ್ನು ಸ್ವಲ್ಪ ದಿನ ಆದರೆ ಕ್ರೈಮೇ ಇರಲ್ಲ, ಪೊಲೀಸ್ನವರೆಲ್ಲ ಮುಗಿಸ್ಬಿಡ್ತಾರೆ. ಆವಾಗ ಏನಿರುತ್ತೆ ಅಂದರೆ ಮರ್ಡರ್ ಇರಲ್ಲ. ಈ ಚಪ್ಪಲಿ ಇಲ್ಲಿ ಸಿಕ್ಕಿದೆ, ಇದ್ರ ಇನ್ನೊಂದು ಚಪ್ಪಲಿ ಎಲ್ಲಿದೆ? ಬ್ರೇಕಿನ ನಂತರ.